ನಿಲ್ಸಿ ಸಮಯ ಏನೇ ನೀನು ಇಲ್ಲಿ ಯಜಮಾನ್ರ ತೆಗ್ರಿ ಸ್ನೇಹಿತರೇ ನಿಮಗೆ ಸ್ವಾಗತ ನನ್ನೆದೆಯ ಪ್ರೀತಿ ಸ್ವಾಗತ. ನಮ್ದು ಬಂದ್ಬಿಟ್ಟು ಹೈದ್ರಾಬಾದ್ ಅಣ್ಣ. ಗೊತ್ತಾ ಹೈದ್ರಾಬಾದ್? ಗೊತ್ತು. ನೀವು ತೆಲುಗವ್ರಾ? ಹೌದು. ಅದೇ ನಮ್ದು ಏನಂದ್ರೆ ಅಣ್ಣ, ನಮ್ಮ ತಮ್ಮ ಇಲ್ಲೇ ಇದ್ದಾನೆ. ನಾವು 3 ಜನ ಮಕ್ಕಳು. ಆಕ್ಚುಲಿ ಹೈದ್ರಾಬಾದ್ ನಮ್ಮ ಸ್ವಂತ ಊರು. ಅಲ್ಲಿ ಎಲ್ಲ ನಮ್ಮಪ್ಪ ನಾವು ಎಲ್ಲ ಅಲ್ಲೇ ಇರೋದು. ನಾನು ಮತ್ತೆ ನಮ್ಮ ಅಪ್ಪ ಅಮ್ಮ ಮೇಲೆ ನಾವು ಅಲ್ಲಿದ್ದೀವಿ. ನಮ್ಮ ತಮ್ಮ ಎರಡನೇ ಬಂದ್ಬಿಟ್ಟು ಇಲ್ಲಿದ್ದಾನೆ ಬೆಂಗಳೂರಲ್ಲಿ. ಅದೇನೋ ಸಾಫ್ಟ್ವೇರ್ ಕೆಲಸ ಏನೋ ಮಾಡ್ತಾನಂತೆ. ನಮ್ಮ ತಂಗಿ ಒಬ್ಳಿದ್ದಾಳೆ, ಅವಳು ಅಲ್ಲೇ ಇದ್ದಾಳೆ ನಮ್ಮ ಜೊತೆ. ಇನ್ನೂ ಮದುವೆ ಮಾಡ್ಬೇಕು ಅವಳಿಗೆ. ಮೊನ್ನೆ ನಮ್ಮಪ್ಪ ತೀರೋಗ್ಬಿಟ್ಟಣ. ಏನೋ ಪ್ರಾಬ್ಲಮ್ ಆಗ್ಬಿಡ್ತು. ಏನೋ ಅಂದ್ರೆ ಅದೇ ಹಾರ್ಟ್ ಅಟ್ಯಾಕ್ ಏನೋ ಆಗ್ಬಿಟ್ಟಿತ್ತು. ಹಂಗಾಗಿ ತೀರೋಗ್ಬಿಟ್ರೆ ನಮ್ಮಪ್ಪ. ಆಮೇಲೆ ಸರಿ ಆಸ್ತಿ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು ಬಂದಿದ್ದೆ ನೀನು ರಾತ್ರಿ ಇಲ್ಲಿಗೆ. ನಾನು ಮತ್ತೆ ನಮ್ಮ ತಮ್ಮ ರಾತ್ರಿ 12 ಗಂಟೆಲಿ ಮಾತಾಡ್ತಾ ಇದ್ವಿ. ಹೆಂಗಪ್ಪ ಆಸ್ತಿ ಹಿಂಗಿದೆ ಅಲ್ವಾ ಏನು ಅಂತ ಎಲ್ಲ ಮಾತಾಡ್ತಿದ್ವಿ. ನನಗೆ ಒಬ್ಬ ಮಗ ಅಣ್ಣ, ಅವನಿಗೆ 3 ಜನ ಹೆಣ್ಮಕ್ಳು. ಸೊ ಹಂಗಾಗಿ ಅವನು ಏನು ಹೇಳ್ದ, ನೋಡಪ್ಪ ನನ್ಗೆ 3 ಜನ ಹೆಣ್ಮಕ್ಳಿದ್ದಾರೆ, 3/4 ಭಾಗ ನನ್ ಕೊಡಿ, 1/4 ಭಾಗ ನೀನ್ ತಗೋ. ಅದಕ್ಕೆ ನಾನು ಅಲ್ಲಪ್ಪ, ಏನು ಕಾನೂನೇ ಹೇಳ್ತಾ ಇದೆ, ಏನೇ ಇದ್ರು ಅರ್ಧ ಸಮ ತಗೋಬೇಕಲ್ವ ಅಣ್ಣ ಕಾನೂನು ಹೇಳೋದು ಅಂತ. ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡು ಮಕ್ಳ ಬಗ್ಗೆ ಎಲ್ಲ ನೀನ್ ಹೆಣ್ಮಕ್ಳು ನೀನು ಹುಟ್ಟಿಸಿದ್ಯಾ, ನಾವೇನ್ ಮಾಡಕ್ಕಾಯ್ತದಪ್ಪ? ನೀನ್ ಆವಾಗ್ಲೇ ಕಂಟ್ರೋಲ್ ಮಾಡ್ಬೇಕಾಗಿತ್ತು. ಅದಕ್ಕೆ ಆ ಥರ ಮಾತಾಡ್ಕೊಂಡು ರಾತ್ರಿ 12 ಗಂಟೆ ಅವನು ಸ್ವಲ್ಪ ಎಣ್ಣೆ ಹೊಡೆದ್ಬಿಟ್ಟಿದ್ದ. ಹಂಗೆ ಜೋರಾಗಿ ಮಾತಾಡ್ಕೊಂಡು ಹಂಗೆ ಜೋರಾಗಿ ಕಿರ್ಚಾಡ್ಬಿಟ್ಟ ಅಣ್ಣ. ಅವ್ರ ಮಿಸ್ಸಸ್ ಎಲ್ಲ ಮಕ್ಕಳೆಲ್ಲ ಮಲಗ್ಬಿಟ್ಟಿದ್ರು. ನಾವು ಮಾಡಿ ಮೇಲೆ ಮಾತಾಡ್ತಾ ಇದ್ದೆ. ಆಮೇಲೆ ಹಂಗೆ ಮಾತಾಡ್ತಾ ಅವನು ನನಗೂ ಫುಲ್ ಜಗಳ ಆಗ್ಬಿಡ್ತಾಣ. ಜಗಳ ಆಗ್ಬಿಡ್ತು. ಅವನು ಅಲ್ಲಿ ಆ ನೀರಿನ ಪೈಪ್ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ಕಿತ್ಬಿಟ್ಟು ನನಗೆ ಹೊಡ್ಯಕ್ಕೆ ಬಂದ ಅವನು. ನಾನು ಇದ್ಕೊಂಡು, ಏನಪ್ಪ ನೀನು ನೀರಿನ ಪೈಪ್ ಎಲ್ಲ ಕಿತ್ಕೊಂಡು ಹೊಡ್ಯಕ್ಕೆ ಬರ್ತಾ ಇದೆಯಾ, ಏನಾದ್ರೆ ಮಾತಾಡು ಹಂಗೆ ಹಿಂಗೆ ಅಂದರೆ, ಇಲ್ಲ ನೀನು ಸಾಯಿಸ್ಬಿಡ್ತೀನಿ, ನೀನು ಸಾಯಿಸ್ಬಿಟ್ರೆ ಫುಲ್ ಆಸ್ತಿ ನನಗೆ ಬಂದ್ಬಿಡ್ತದಲ್ಲ, ಹಂಗೆ ಹಿಂಗೆ ಅಂದ್ಬಿಟ್ಟು ಹಂಗೆ ಫುಲ್ ಜಗಳ ಆಗ್ಬಿಡ್ತಾಣ ಅವನಿಗೂ ನನಗೆ. ಅದಕ್ಕೆ ನಾನು ಇದ್ಕೊಂಡು ನೀರಿನ ಪೈಪ್ ತಗೊಂಡು ಹೊಡಿಯಕ್ಕೆ ಬರ್ತಾನೆ. ಆಮೇಲೆ ನಂಗೆ ತಲೆಗಿರಕ್ಕೆ ಬಿದ್ದು ಏನಾದ್ರು ನಾನೇನು ಮಾಡಲಿ ಅಂದ್ಬಿಟ್ಟು ಹಿಂಗೆ ತಳ್ಬಿಟ್ಟೆ ಅಣ್ಣ ಹಿಂದಕ್ಕೆ. ಅವನೇನು ಮಾಡ್ಬಿಟ್ಟ, ಅದ್ರ ಪಕ್ಕದಲ್ಲೇ ಮೆಟ್ಲಿತ್ತು ನೋಡಿ, ಮೆಟ್ಲಿಂದ ಹಂಗೆ ಹಿಂದಕ್ಕೆ ಹೋಗ್ಬಿಟ್ಟು ಹಿಂದ್ಗಡೆ ಇದಿರ್ತದಲ್ಲ ತಳೆ, ಅಲ್ಲಿ ಸರಿಯಾಗಿ ಕಾರ್ನರ್ ಪಟ್ ಅಂತ ಬಿದ್ದುಬಿಡ್ತು ಏಟು. ರಕ್ತ ಅಲ್ಲೇ ಸುರಿತಾ ಇದೆ. ಬಿಲ್ಡಿಂಗ್ ಅಲ್ಲಿ ಎಲ್ಲಾರು ಮಲಗ್ಬಿಟ್ಟವ್ರೆ. ನನಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಸರಿ ಬಿಡಪ್ಪ ಆಯ್ತು ಅಂದ್ಬಿಟ್ಟು ನಾನೇನ್ ಮಾಡ್ಬಿಟ್ಟೆ, ಹಿಂದ್ಗಡೆ ಡಿಕ್ಕಿಯಲ್ಲಿ ಹಾಕೊಂಡಿದ್ದೀನಿ ನಾನು ಅವನ್ನ. ಏನ್ ಮಾಡೋದಂತ ಗೊತ್ತಾಗ್ಲಿಲ್ಲ ಅಣ್ಣ ನನಗೆ. ಅವ್ರ ಎಂತ ಮಕ್ಕಳೆಲ್ಲ ಮಲಗ್ಬಿಟ್ಟಿದ್ರು. ಚೆನ್ನಾಗಿದ್ದಾನ ಏನೋ ಆಗಿದೆ? ಇಲ್ಲ ಅಣ್ಣ, ಉಸಿರಿಲ್ಲ ಅವನಿಗೆ. ನಾನ್ ಬೇರೆ ಇಲ್ಲಿ ಹೈದ್ರಾಬಾದ್ ನಂದು, ಇಲ್ಲೆಲ್ಲೂ ಗೊತ್ತಿಲ್ಲ ಜಾಗ. ಅದಕ್ಕೆ ಇಲ್ಲಿ ಎಲ್ಲಾರು ಕಾರ್ ತರ ಇರ್ತದಲ್ಲ ಅಣ್ಣ ಜಾಗ, ಅಲ್ಲಿ ಹೋಗ್ಬಿಟ್ಟು ಮಣ್ಣು ಮಾಡ್ಬಿಡಾರ ಅಂತ ನೋಡ್ತಾ ಇದ್ದೀನಿ ಅಣ್ಣ. ನಾನು ಏನ್ ಮಾಡ್ಲಿ ಅಣ್ಣ, ಆ ಥರ ಆಗೋಯ್ತಣ್ಣ. ಇವ್ನು ನಮ್ಮ ಪಕ್ಕದ ಮನೆ ಹುಡುಗಣ, ಇವನು ಆ ಟೈಮಲ್ಲಿ ಬಟ್ಟೆ ಒಣಗಾಕಿದ್ರಂತೆ ಮೇಲೆ, ಎತ್ಕೊಳಕ್ ಬಂದವನೇ ನೋಡ್ಬಿಟ್ಟ. ಆಮೇಲೆ ಇವನು ನಾನು ಕುಂಡ್ರಿಸ್ಕೊಂಡ್ಬಿಟ್ಟೆ, ಅಯ್ಯೋ ನೀನು ಇಲ್ಲೇ ಹತ್ಬಿಡಪ್ಪ ನನ್ನ ಜೊತೆ, ಆಮೇಲೆ ನೀನು ಯಾರಿಗಾರು ಹೇಳ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ ಅಂತ. ಅದಕ್ಕೆ ಇವನು ಇವಾಗ ಅವ್ನು ಡಿಕ್ಕೆ ನಮ್ಮ ತಮ್ಮ ಇದ್ದಾನಣ್ಣ. ನೀವು ಸ್ವಲ್ಪ ಬಂದ್ಬಿಡಿ ಅಣ್ಣ, ಎಲ್ಲರೂ ಮಾಡ್ಬಿಟ್ಟು ಬಂದ್ಬಿಡೋಣ. ಒಂದು ಸೆಕೆಂಡ್ ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ಬನ್ನಿ ಅಣ್ಣ, ನಿಮ್ಗೆ ಆಮೇಲೆ ಇಲ್ಲೇ ಬಿಡ್ತೀನಿ, ಬನ್ನಿ ಅಣ್ಣ. ಇಲ್ಲ 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 ಸ್ವಲ್ಪ ನಿಲ್ಸಿ. ಇಲ್ಲ ಬನ್ನಿ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ಇಲ್ಲ ಇಲ್ಲ ನಿಲ್ಸಿಪ್ಪ ಅಣ್ಣ ಅಣ್ಣ ಬನ್ನಿ ಅಣ್ಣ, ಹಂಗೆ ಮಾಡಬೇಡಿ, ಬನ್ನಿ ಅಣ್ಣ. ಇಲ್ಲ 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 ಅಲ್ಲೆಲ್ಲಾರು ಮಣ್ಣು ಮಾಡ್ಬಿಟ್ಟು ಬಂದ್ಬಿಡೋಣ ಅಣ್ಣ, ಆಮೇಲೆ ನಿಮ್ಗೆ ಇಲ್ಲೇ ಬಿಟ್ಬಿಡ್ತೀನಿ ಅಣ್ಣ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ಮಾಡ್ಬೇಡ ಅಣ್ಣ. ಅಣ್ಣ ನಿಲ್ಸಿ ಸಮಯ. ಒಂದು ಕೆಲಸ ಮಾಡಿ, ಅಲ್ಲಿ ನಿಲ್ಸಿ, ನಾನು ಅಲ್ಲಿ ಬೇರೆಯವ್ರನ್ನ ಮಾತಾಡ್ತೀನಿ.
ನಿಲ್ಸಿ ಮಾತಾಡ್ತೀನಿ ರಕ್ತ ಎಲ್ಲ ಆಗ್ಬಿಟ್ಟಿದೆ ಡಿಕ್ಕಿಯಲ್ಲಿ. ಬಾಸ್ ನೀನು ನೋಡ ಅದು ಎದುರ್ಕೋಬೇಡ. ನಿಜ ಹೇಳ್ಬಿಟ್ರೆ ನಿಜ ಹೇಳ್ಬಿಟ್ರೆ ಕಡಿಮೆ ಕೊಡ್ತಾರೆ. ಬನ್ನಿ ಅಣ್ಣ ತೋರಿಸಿ ಅಣ್ಣ ಜಾಗ ಎಲ್ಲೂ ಹಾಕೋಣ. ಅಲ್ಲಿ ಇವರು ತೋಟ ಕೆಲಸ ಮಾಡಿವ್ರು ಇರ್ತಾರಲ್ಲ, ನಾನು ಹೇಳಿರ್ತಾರಲ್ಲ ಅಲ್ಲಿ ನಿಲ್ಸಿ ನೀವು ಬನ್ನಿ ಅಣ್ಣ ನನ್ನ ಜೊತೆ ಇವಾಗ ಹೋಗ್ಬಿಡೋಣ. ಏನ ಪ್ಲೀಸ್ ಅಣ್ಣ, ಎಲ್ಲೋಗ್ಬೇಕು ಹೇಳೋಣ? ಲೆಫ್ಟಾ ರೈಟಾ? ಸ್ಟ್ರೈಟ್ ಹೋಗಿ ಹೇಳ್ತೀನಿ. ಎಲ್ಲಣ್ಣ ಇನ್ನು ಕಾಡೆ ಬಂದಿಲ್ಲ. ಅಲ್ಲಿ ನಿಲ್ಸಿ ನಾನು ಹೇಳ್ತೀನಿ. ಬಾಸ್ ಯಾಕಣ್ಣ? ಇರು ಬಾಸ್, ನಾನು ಅಲ್ಲಿ ನಿಲ್ತೀನಿ. ಅವ್ರ ತೋಟ ಕೆಲಸ ಮಾಡೋರಣ್ಣ? ಅವ್ರೇನ ನೀವ್ ಹೇಳಿದ್ದು? ಹಿಂದೆ ಹೋಗಿ ಅವನು ಅವ್ರೇನಾ ತೋಟ ಕೆಲಸ ಮಾಡೋರು? ಲೆಫ್ಟ್ ಲಾಸ್ಟ್ ಈ ಟ್ರಾಫಿಕ್ ನಲ್ಲಿ ಬೇಡ, ಬಸ್ ಮುಂದೆ ಹಿಂಗೆ ಹಿಂಗ್ ಮಾಡೋಣ. ಹಿಂಗೆ ಇಲ್ಲಿದೆ ಇಲ್ಲಿ ಲಾಸ್ಟ್ ನೆಟ್ಕೊ. ಇಲ್ಲೆಲ್ಲಿ ಊಣ ಹಾಕೋದಣ್ಣ? ಎಲ್ಲ ಪಬ್ಲಿಕ್ ಓಡಾಡ್ತಾವ್ರೆ. ಇಲ್ಲ ಇಲ್ಲಿ ಪಬ್ಲಿಕ್ ಕಡಿಮೆ, ಅಲ್ಲಿ ಜಾಸ್ತಿ ಇರ್ತದೆ. ಇಲ್ಲಿದೆ ನೋಡು, ಕಸ ಗುಡ್ಸೋರ. ನಿಲ್ಸಿ ಕಾಡ್ಗೆ ಹೋಗ್ಬಿಡೋಣ. ನಿಲ್ಸಿ ಸ್ವಾಮಿ, ಕಾಡ್ಗೆ ಹೋಗ್ಬಿಡೋಣ. ಏನೇ ನೀನು ಉಂಟು ತೀರ್ತ ಅಲ್ಲಿ ಬಿಲ್ಬಿಸ ತೀರ್ತ ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಡೋರ್ ತೀಮ ಸಲಹೆ వెనకాల డోర్ తీ నేను వెనకాల వాళ్ళు పిలుచుకొచ్చి నెక్కిచ్చేస్తా. నువ్వు ఏమన్నా అడ్జస్ట్ చేసుకో, ఏమన్నా చేస్తానువా? ಕೊಡ್ತೀನಿ ಬಾರಣ. ಬೇಡ ಕಾಸು ಬೇಡ, ನಾನು ಅಂದವರೆಲ್ಲ ನನ್ಗೆ ಗೊತ್ತಿಲ್ಲ ಕಣ. ಸ್ವಲ್ಪ ಕಾರ್ಡ್ ಪ್ಲೇಸ್ ತೋರಿಸ್ಬಿಡೋಣ ಸಾಕು. నాకు తెలియదు స్వామి, ఈ కార్డు తెలియదు నాకు. నేను కూడా కొత్త బెంగళూరులో, అందుకనే వాడిని ఉన్నాను ఒక నెక్కిచ్చేస్తా. ఆ వెనకాల ఊడ్చేవాడిని. రే వాడికి ఏది అంతా ఎంత ఇచ్చి ನೀವು ಬನ್ನಿ ಅಣ್ಣ. నాకు తెలియదు. ಬನ್ನಿ ಅಣ್ಣ. నువ్వు ಏನಿಲ್ಲ ಅಣ್ಣ, ಒಂದ್ 10 ನಿಮಿಷ ಅಷ್ಟೇ ಕ್ಲೀನ್ ಆಗಿ ಅಗದ್ಬಿಟ್ಟು ಪೊಲೀಸ್ ಸ್ಟೇಷನ್ ಹೋದ್ರೆ ಪೊಲೀಸ್ ಸ್ಟೇಷನ್ ಹೋದ್ರೆ ಆಮೇಲೆ ನನ್ ಜೈಲ್ಗೆ ಹಾಕ್ಬಿಡ್ತಾರಣ್ಣ ಅವರು. ಇಲ್ಲ ಕಣ, ಇದು ಆಗಿದೆ ಸರ್. ಅಂದ್ರೆ ಹಾಕೋತಳ್ದೆ ನೀನು ಒಂದ್ ಬುಳ್ಳೆಲ್ಲ ಹೊಡೆದಾಕಿದ್ಯಲ್ಲ ಬಾರ ನೀನು ಅಂದ್ಬಿಟ್ಟು ಆಮೇಲೆ ನನ್ನ ಏನ್ ಹಾಕ್ಬಿಟ್ರ ನಾನು ಏನ್ ಮಾಡ್ಲಿ ಅಣ್ಣ? ಏನಿಲ್ಲಪ್ಪ, ಆಗುತ್ತಣ್ಣ ಅದು ಗೊತ್ತು. ರಿಲೇಷನ್ಗೆ ಅದೇ ತರ ಆಗ್ಬಿಟ್ಟಿದಾರ ಅವನ್ನ. ಹೌದಾ? ಆಸ್ತಿಗೋಸ್ಕರ ಮಗನ ಅವನ್ನೇ ಸಾಯಿಸಿದೆ ನೀನು ಅಂತ. ಸರಿ ನಿಲ್ಸಿ ಬಾಸ್. ಏನ್ ಹೇಳ್ತೀರಣ್ಣ? ಆ ಮನಸ್ಸು ಇರೋವಾಗ ಒಂದು ಕೆಲಸ ಮಾಡ್ತೀಯಾ? ಇದು ಮುಂದೆ ಹೋಗಿ ಅಲ್ಲಿ ಕಸ ಉಡ್ಸೋರು ಇರ್ತಾರೆ, ಅಲ್ಲೇನ ನಿಲ್ಸಿ ಹೋಗಿ. ಅಂದ್ರೆ ಕಸ ಉಡ್ಸೋ ಕೆಲಸ ಇಲ್ಲ ಅಣ್ಣ, ಊಣ ಹಾಕ್ಬೇಕು. ಆ ಕಸ ಉಡ್ತೇವಲ್ಲಿ ಗಾಡಿನಲ್ಲಿ ಲೆಕ್ಕಿಸಿನಿ. ಅವ್ರಿಗೆ ಗೊತ್ತು ಎಲ್ಲ ಸ್ಥಿತಿ. ನಿಮ್ಗೆ ಗೊತ್ತಲ್ವಾ ಅಣ್ಣ? ನಮ್ಗೆ ಗೊತ್ತಿಲ್ಲ ಪ್ಲೀಸ್, ನಮ್ಗೆ ಗೊತ್ತಿಲ್ಲ, ನಮ್ಗೆ ಏನು ಗೊತ್ತಿಲ್ಲ. ನಾನು ಆಂಧ್ರದಲ್ಲಿಂದ ಬಂದಿದ್ದು, ನನಗೂ ಗೊತ್ತಿಲ್ಲ. ಅರ್ಥ ಮಾಡ್ಕೊ, ನಾವ್ ಹೇಳಿದ್ ಅರ್ಥ ಮಾಡ್ಕೊ ಬಾಸ್, ನಾವೆಲ್ಲ ಅರ್ಥ ಮಾಡ್ಕೊ. ನೀ ಬಾಗುರು ಅವ್ನು ಎಕ್ಕಿಸ್ತೀನಿ, ಕಾರ್ನಲ್ಲಿ ಎಕ್ಕಿಸ್ತೀನಿ. ಅವನು ಎಲ್ಲೇನ ಕಾರ್ಡ್ ತೋರಿಸ್ತಾನ, ಅವೆಲ್ಲ ನಿಮ್ ಇಷ್ಟ ಏನನ್ನ ಮಾಡ್ಕೊ, ಅಲ್ಲಿ ಹೋಗಿ. ನೀವ್ ಬರಲ್ವಾ? ನಾನು ಬರಲ್ಲ ಬಾಸ್, ನನ್ನ ಅರ್ಥ ಮಾಡ್ಕೊ ಬಾಸ್. ಫ್ಯಾಮಿಲಿ ಅಣ್ಣ ಪ್ಲೀಸ್ ಅಣ್ಣ. ತೀ ನನಗೆ ಬೇಕಾದ್ರೆ ಹಿಂದೆ ಇರೋರು ಮುಂದೆ ಇರೋರು ನಾನು ಮಾಡಿ ಅಡ್ಜಸ್ಟ್ ಮಾಡ್ತೀನಿ. ತೆಗಿ ಅರ್ಥ ಮಾಡ್ಕೊ ಬಾಸ್. ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಆಗಲ್ಲ ದಿ, ನಾನು ಹೇಳ್ತೀನಿ. ತೆಗಿ ಬಾಸ್, ತೆಗಿ ಪ್ಲೀಸ್ ತೆಗಿ. ನನ್ಗೆ ಒಳ್ಳೆ ಐಡಿಯಾ ಕೊಡ್ತೀನಿ. ಏನ್ ಐಡಿಯಾ ಹೇಳಿ ಬೇಗ. ಈ ಕಸ ಓಡಿಸ್ತಾರೆ ನೋಡು, ನಮ್ಮ ಮನೇಲಿ ಕಸ ಗುಡಿಸೋ ಕೆಲಸ ಏನಿಲ್ಲ. ಈ ಕಸ ಓಡಿಸ್ತಾರೆ ಲೈನಲ್ಲಿ. ಅವ್ರ ಸಾರಿ ಬಾಸ್ ಇಲ್ಲಿ ಕಾರ್ಡ್ ಎಲ್ಲಿ ಅಂತ
ಅವ್ರು ಕೇಳ್ತಾರೆ ಅಡ್ರೆಸ್ ತಗೋ, ಅಡ್ರೆಸ್ ನೇರ ಹೋಗು, ನೇರ ಹೋಗಿ ಇಬ್ರು ಹೋಗಿ ನಿಮ್ ಇಷ್ಟ, ಆಮೇಲೆ ಏನ್ ಮಾಡ್ಕೊಂಡು. ಅಂದ್ರೆ ಇವ್ನ ಕೈಲಿ ಎತ್ತಕ್ಕಾಗಲ್ಲ ಅಣ್ಣ, ನೀವೆದ್ರೆ ಸ್ವಲ್ಪ ದೊಡ್ಡವ್ರು ಎತ್ತುತ್ತೀರಾ ಅಂತ. ಪ್ಲೀಸ್ ಪ್ಲೀಸ್ ಬಾಸ್ 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 ನನ್ ಬಿಡು ಬಾಸ್, ಬಾಸ್ ಮಕ್ಳಿದಾರೆ, ನನಗೆ ಚಿಕ್ಕ ಮಕ್ಳಿದಾರೆ ಬಾಸ್. ನಾವು ನಿನಗೇನು ಆಗಿಲ್ಲ ಅಣ್ಣ, ಊನಾಕ್ಬಿಟ್ಟು ಬಂದ್ಬಿಡೋಣ. ಆಮೇಲೆ ಬೇರೆಯವ್ರನ್ನ ಕಳಿಸ್ತೀನಿ ಬೇಕಾದ್ರೆ, ಇಲ್ಲ ಅಲ್ಲಿ ಅದು ಮುಂಚೆಗೆ ಹೋಗಿ ನಿಲ್ಲಿಸಿ ಅಲ್ಲಿ ಅವ್ರ ಹತ್ರ ಸ್ವಲ್ಪ ಅಡ್ರೆಸ್ ಅಂತ ಕೇಳಿ ಅಂತ, ಓಕೆನಾ? ಪಕ್ಕನ ಕಳಿಸ್ತೀರಾ? ಕಳಿಸ್ತೀನಿ ನೋಡಿ. ಮುಂದೆ ಹೋಗಿ ನಾನು ಇಲ್ಲಿ ನಿಲ್ಸಿ ಅಂತ. ಇಲ್ಲ ಆಗ್ಲೇ ಯಾರ ಗಾಡಿಲಿ ಹೋಗ್ತಾ ಇದ್ರೆ ಕರೆದ್ರಲ್ಲ, ಅವ್ರನ್ನ ಕರೀರಿ, ಅವ್ರನ್ನ ಹಾಕೊಂಡು ಹೋಗ್ಬಿಡ್ತೀನಿ. ಅವ್ರು ಹೋಗ್ಬಿಟ್ರು, ಅವ್ರು ಎಲ್ಲೋದ್ ರೆಡಿ ಅಲ್ಲೇ ಹೋಗ್ಬಿಡೋಣ. ಅವ್ರು ಹೋಗ್ಬಿಟ್ರು, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ನನಗೆ ಇದು ಪಾರ್ಕ್ ಕೆಲಸ ಮಾಡ್ತಾರೆ ಅವರು ಹುಡುಗರು, ಪಾರ್ಕ್ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಗೊತ್ತಿರ್ತದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಒಂದ್ ಕೆಲಸ ಮಾಡಿ, ಅಂದ್ರೆ ಅವ್ರು ಯಾರು ಅಂತ ಗೊತ್ತಿಲ್ಲದೆ ಕರೆದ್ರ ಅವ್ರನ್ನ ನೀವು? ಪಾರ್ಕ್ ಕೆಲಸ ಮಾಡ್ತಾರೆ ಅವ್ರಿಬ್ರು ಹೋದ್ರೆ ಗಾಡಿಲ್ಲ. ಒಂದ್ ಕೆಲಸ ಮಾಡಿ, ಆ ಬ್ರಿಡ್ಜಿ ಹತ್ರ ಒಳಗಡೆ ಹೋಗ್ಬೇಡ, ಎಂಟ್ರೆನ್ಸ್ ನಲ್ಲಿ ನಿಲ್ಸಿ, ಅಲ್ಲಿ ಕಸ ಗುಡಿಸೋರು ಇರ್ತಾರೆ, ಅವ್ರು ನಾನೇ ಹೇಳ್ತೀನಿ ಹೇ ಕಾರ್ಡ್ ಇಲ್ಲಿಪ್ಪ ಅಂತ, ಆಮೇಲೆ ನಿಮ್ಗೆ ಅಡ್ರೆಸ್ ಕೊಡ್ತಾರೆ, ಅಲ್ಲಿ ಹೋಗಿದ್ದು ಏನೋ ಮಾಡ್ಕೊಳ್ಳಿ, ಓಕೆನಾ? ಪಕ್ಕನಾ? ಪಕ್ಕ ನಡಿ. ಪಕ್ಕ ಅವ್ರು ಹಚ್ತಾರ ಅಲ್ಲಿ? ಎತ್ತಾರ ಅವ್ರು. ಸರಿ ನಡೀರಿ, ಅಲ್ಲಿ ಹೋದ್ಮೇಲೆ ಅವ್ರ ಅಲ್ಲಿ ಹೋದ್ಮೇಲೆ ಹತ್ತಿಲ್ಲ ಅಂದ್ರೆ ಆಮೇಲೆ ನೀವೇ ಬರ್ಬೇಕು. ನೀವೇನು ಇಲ್ಲ, ನೀವು ಮಾಡಿದ್ರೆ ಜಾಸ್ತಿ ತಪ್ಪು, ನಿನ್ನ ಹೆಸರು ಏನು ಗೊತ್ತಿಲ್ಲ, ಬಹಳ ತಪ್ಪು ಮಾಡಿದ್ವಿ. ಇವಾಗ ಪೊಲೀಸ್ ಸ್ಟೇಷನ್ ಹೋದ್ರೆ ನ್ಯಾಯ ಸಿಗ್ತದೆ. ಹಾಗಿದ್ರೆ ಒಂದ್ 2-3 ದಿವಸ ಆಗ್ತಾರೆ. 2-3 ದಿವಸ 2-3 ವರ್ಷ ಬೇಲ್ ತಗೋ. ಬೇಲ್ಪುರಿ ಎಲ್ಲ ಅಲ್ಲಾರು ಕೊಡ್ತಾರೆ, ಊಟ ಬೇಕು ನಿಮ್ಗೆ. ಸ್ಲೋ 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 ಸ್ಲೋ. ಈ ವೆಹಿಕಲ್ ಇದೆ, ಅಲ್ಲಿ ನಿಲ್ಸಿ. ವೆಹಿಕಲ್ ಎಷ್ಟು ಲೆಫ್ಟ್ ಹೋಗಪ್ಪ. ಕಸ ಗುಡ್ಸೋರು ಇಲ್ಲ ಯಾರು ಇದ್ದಾರೆ? ಲೆಫ್ಟ್ ಬಾ. ಇಲ್ಲಿ ಈ ಕಾರ್ ಮುಂಚೆ ನಿಲ್ಸಿ, ಇಲ್ಲಿ ನಿಲ್ಸಿ, ಯಾರಿಲ್ಲ, ಲೆಫ್ಟ್ನಲ್ಲಿ ನಿಲ್ಸಿ. ಹಿರಿಯರು ಇಲ್ಲಿ ನಿಲ್ಸಿ. ತೆಗಿ ಹೇಳ್ತೀನಿ ನಾನು ಇಲ್ಲಿದ್ದಾರೆ, ಹೇಳ್ತೀನಿ. ಯಾರು ಕಾಣಿಸ್ತಾ ಇಲ್ಲ ಕಸ ಗುಡ್ಸೋರು? ಈಗ ಮುಂದೆ ಹೋದ್ರೆ ಪೊಲೀಸ್ ಅವ್ರು ಇರ್ತಾರೆ, ಸಿಕ್ಕಾಕೊಂತೀಯ. ಹೌದಾ? ತೆಗಿ ಹೇಳ್ತೀನಿ. ತೆಗೆದ್ಬಿಡು, ನಾನು ಹೇಳ್ತೀನಿ. ಇಲ್ಲ ನೀನು ಪಾಪ ಇದ್ದಾರೆ ನೋಡು, ಕಾರ್ನರ್ನಲ್ಲಿ ಇದ್ದಾರೆ ಬಾಸ್. ಕಾರ್ನಲ್ಲಿ ಇದ್ದಾರೆ ಕಸ ಗುಡ್ಸೋರು? ಕಸ ಗುಡ್ಸೋರು ಕಾರಲ್ಲಿ ಬರ್ತಾರಾ? ಕಾರ್ನರ್ನಲ್ಲಿ ಇದ್ದಾರೆ. ತೆಗಿ ಹೇಳ್ತೀನಿ. ಸರಿ ಆಯ್ತು, ಕೊಡಿ ನಿಮ್ ಕೈ ಕೊಡಿ, ಹೇಳ್ತೇನೆ. ಹೆಲ್ಪ್ ಮಾಡ್ತೀನಿ, ತೆಗಿ ಕೈ ಕೊಡಿ, ಹೇಳ್ತೀನಿ. ತೆಗಿ ಪರವಾಗಿಲ್ಲ, ಕೈ ಕೊಡಿ, ಹೇಳ್ತೀನಿ. ಒಂದ್ ನಿಮಿಷ ಕೈ ಕೊಡಿ. ಬೇಡ ತೆಗಿ. ಒಂದ್ ನಿಮಿಷ ನೀವು ಕೈ ಕೊಡಿ. ಇವಾಗ ನಿಜ ಹೇಳ್ಬೇಕು, ನೀವು ಗ್ಲಾಸ್ ಹೊರಗಾಗುತ್ತೆ. ತೆಗಿ ನಿಜ ಹೇಳ್ಬೇಕು ನಿಮ್ಗೆ. ನಿಜ ಹೇಳ್ತೀನಿ. ಸರಿ, ನಾನು ನಿಜ ಹೇಳ್ತೀನಿ. ಸರಿ. ಏನ್ ಗೊತ್ತಾ, ಇಲ್ಲಿ ಕ್ಯಾಮ್ರಾ ಇಟ್ಟಿದೆ, ಇದು ಕಾಮಿಡಿ ಪ್ರೋಗ್ರಾಮ್. ಡಿಕ್ಕಿಯಲ್ಲಿ ಏನೂ ಇಲ್ಲ. ಏನಕ್ಕೆ ಈ ತರ ಮಾಡೋದಂದ್ರೆ, ಗುರುತು ಪರಿಚಯ ಇಲ್ದವ್ರ ಅವ್ರ ಕಾರಲ್ಲಿ ಹೋಗ್ಬಾರ್ದು, ಹೋದ್ರೆ ಈ ತರ ತಗ್ಲಾಕ್ ಬಿಡ್ತಾರೆ ಏನ್ತಾರಲ್ಲ ಅದ್ರ ವಿಷಯದಲ್ಲಿ. ಹಂಗಾಗಿ ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗ್ಬೇಕು ಅಂತ ಜನಗಳಿಗೆ ಮೆಸೇಜ್ ಕೊಡಕ್ಕೆ ಈ ತರ ಕಾಮಿಡಿ ಮಾಡಿದ್ದು. ಪ್ಲೀಸ್ ದಯವಿಟ್ಟು ಯಾರಂದ್ರೆ ಅವ್ರ ಕಾರ್ನಲ್ಲಿ ಕರೆದ್ರೆ ಹೋಗ್ಬೇಡ, ದಯವಿಟ್ಟು ಬಸ್ ನಲ್ಲೇ ಹೋಗಿ, ಆಟೋದಲ್ಲಿ ಹೋಗಿ, ಟ್ಯಾಕ್ಸಿಯಲ್ಲಿ ಹೋಗಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಥ್ಯಾಂಕ್ಸ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕಣ್ಣ, ವಿಡಿಯೋ ಮಾಡ್ಕೊಂಡ್ರೆ. ದಯವಿಟ್ಟು ಆಸ್ತಿಗೋಸ್ಕರ ಅಣ್ಣ ತಮ್ಮ ಜಗಳ ಮಾಡ್ಕೋಬೇಡಿ, ಯಾರನ್ನ ಮಧ್ಯವರ್ತಿ ಇಟ್ಕೊಂಡು ಮಾತಾಡಿ ನಾಳೆ ಹೋಗುತ್ತೆ. ಹೌದೌದು, ಸಂಬಂಧ ಅನ್ನೋದು ತುಂಬಾ ಮುಖ್ಯ. ಹೌದೌದು, ಹಂಗಾಗಿ ಎಲ್ಲರೂ ಗ್ಯಾಪ್ ಇಟ್ಕೊಳ್ಳಿ. ಹೌದು, ಓಕೆ ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು.